ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಇವತ್ತಿನ ತರಗತಿಯಲ್ಲಿ ಟಿಪ್ಪಣಿಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಟಿಪ್ಪಣಿಗಳು 8 ಅಂಕದ ಪ್ರಶ್ನೆಗೆ ಇಲ್ಲಿ 8 ಅಂಕಕ್ಕೆ ಕೇಳ್ತಾ ಹೋಗ್ತಾರೆ. ಒಂದು ಟಿಪ್ಪಣಿಗೆ 2 ಅಂಕಗಳಿರ್ತವೆ. ಅದರಲ್ಲಿ 4 ನೀವು ಗಮನಿಸಬೇಕಾಗುತ್ತೆ, ಬರಿಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಅವು ಯಾವುವು ಏನು ಅನ್ನೋದ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಕೆಲವು ವಿದ್ಯಾರ್ಥಿಗಳು ಸರ್ ಭಾವಾರ್ಥವನ್ನ ಹೇಗ್ ಬರಿಬೇಕು ಅಂತಕ್ಕಂಥದ್ದು, ಮೊದಲಿನ ಸಾಲುಗಳನ್ನ ಹೇಗ್ ಬರಿಬೇಕು ಅಂತ ಕೇಳಿದ್ರು. ಅದಕ್ಕೂ ಕೂಡ ನಾನು ಇವತ್ತಿನ ತರಗತಿಯಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ನೋಡಿ, ಈಗ ಒಂದು ಯಾವ್ದಪ್ಪ ಅಂತಂದ್ರೆ ನಾಗಚಂದ್ರ ಬರೆದಿರ್ತಕ್ಕಂತಹ ಚಲಿತಮಾದುದು ಚಿತ್ತಂ ಅಂತಕ್ಕಂತಹ ಒಂದು ಕಾವ್ಯ ಭಾಗ ಇದೆ 3ನೇ ಸೆಮಿಸ್ಟರ್ ಅಲ್ಲಿ ಅಲ್ವಾ. ಅದು ಅದರಿಂದ ಭಾವಾರ್ಥವನ್ನ ಕೊಟ್ರೆ ಹೇಗ್ ಬರಿಬೇಕು ಅಂತಂದ್ರೆ, ನೋಡಿ, ಈ ಪದ್ಯ ಭಾಗವನ್ನು ನಾಗಚಂದ್ರ ಬರೆದಿರ್ತಕ್ಕಂತಹ ಇಲ್ಲಿ ರಾಮಚಂದ್ರ ಚರಿತ ಪುರಾಣದ ಆಯ್ದ ಭಾಗವಾದಂತಹ ಚಲಿತಮಾದುದು ಚಿತ್ತಂ ಅನ್ನುವಂತಹ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದನ್ನ ಆ 2 ಸಾಲುಗಳನ್ನ ನೀವು ಬರಿಬೇಕು. ಇಲ್ಲ ಸರ್, ಈಗ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಈ ಚಾಮರಸ ಬರೆದಿರ್ತಕ್ಕಂತಹ ಪ್ರಭುಲಿಂಗ ಲೀಲೆಯಿಂದ ಏನಾದ್ರೂ ನಿಮ್ಗೆ ಭಾವಾರ್ಥ ಬಂದಂತ ಸಂದರ್ಭದಲ್ಲಿ ನೀವು ಈ ಪದ್ಯ ಭಾಗವನ್ನ ಚಾಮರಸ ಬರೆದಿರ್ತಕ್ಕಂತಹ ಪ್ರಭುಲಿಂಗ ಲೀಲೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಥವಾ ಆರಿಸಲಾಗಿದೆ ಅಂತಕ್ಕಂಥದ್ದನ್ನ ಬರಿಬೇಕಾಗುತ್ತೆ. ಓಕೆನಾ. ಇದು ಇಷ್ಟರ ವಿಚಾರಗಳು ಯಾವುದೇ ಕೇಳಿ ನೀವು ಇಲ್ಲಿ ಬಹುಮುಖ್ಯವಾಗಿ ನೀವು ಸ್ವಲ್ಪ ಯೋಚನೆಯನ್ನ ಮಾಡಬೇಕು. ಕವಿ ಮತ್ತೆ ಅಲ್ಲಿ ಯಾರು ಬರೆದಿದ್ದಾರೆ, ಅದರ ಯಾವ ಒಂದು ಪದ್ಯದಿಂದ ಕೇಳಿದ್ದಾರೆ ಅನ್ನೋದನ್ನ ಯೋಚನೆಯನ್ನ ಮಾಡಿ ಅದರ ವಿಚಾರಗಳನ್ನ ಬರಿಬೇಕಾಗುತ್ತೆ. ಯಾಕಂದ್ರೆ ನನ್ನ ಚಾನೆಲ್ ಅಲ್ಲಿ ಇದೆ, ಒಂದ್ಸರಿ ನೋಡ್ಕೊಳ್ಳಿ ಪದ್ಯಗಳು. ನೋಡಿ, ಈಗ 8 ಅಂಕದ ಪ್ರಶ್ನೆಗಳನ್ನ ಕೇಳಿದಾಗ ಇಲ್ಲಿ ಅವ್ರೇನ್ ಮಾಡ್ತಾರೆ, ಟಿಪ್ಪಣಿಗಳನ್ನ ಕೇಳ್ತಾರೆ. 2 ಮಾರ್ಕ್ಸ್ ಎಷ್ಟು ಸುಲಭವಾಗಿ ಗಮನಿಸಬಹುದು. ನೋಡಿ, ಇವತ್ತಿನ ತರಗತಿ ವೆರಿ ವೆರಿ ಇಂಪಾರ್ಟೆಂಟು. ಪರೀಕ್ಷೆಯಲ್ಲಿ ಅತಿ ಸಂಭವನೀಯ ಬಂದೇ ಬರ್ತವೆ ಅಂತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ನಿಮ್ಗೆ ಪರೀಕ್ಷೆ ಬರ್ದ್ಮೇಲೆ ಗೊತ್ತಾಗುತ್ತೆ ಬಂದಿರ್ತಾವ ಹೇಗೆ ಅಂತಕ್ಕಂಥದ್ದು. ಬರ್ತವೆ ಇಲ್ಲಿ ಅತಿ ಅಂದ್ರೆ ಸಂಭವನೀಯ ಕೇಳ್ತಾರೆ. ಇಲ್ಲಿ ಕವಿ ಕುವೆಂಪುರವರ ಬಗ್ಗೆ ಕೇಳ್ತಾರೆ. ಕಾಲ 1904, ಸ್ಥಳ ಶಿವಮೊಗ್ಗ ಜಿಲ್ಲೆಯ ಇಲ್ಲಿ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅಂತಕ್ಕಂಥದ್ದನ್ನ ನಾವು ಬರಿತಾ ಹೋಗ್ಬೇಕು. ಹಾಗೇನೆ ಇನ್ನೊಂದ್ ಕಡೆ ನಾವು ಇಲ್ಲಿ ಅವರ ಕೃತಿಗಳನ್ನ ಗಮನಿಸಿದ್ರೆ, ಕೃತಿಗಳನ್ನ ನೋಡೋದಾದ್ರೆ ಕೊಳಲು, ಪಾಂಚಜನ್ಯ ಅಂತಕ್ಕಂಥದ್ದಾಗಿರ್ಬೋದು. ಹಾಗೇನೆ ಅವರ ಕಾದಂಬರಿಗಳಿಗೆ ಬಂದ್ರೆ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, ಹಾಗೇನೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಶ್ರೀ ರಾಮಾಯಣ ದರ್ಶನಂ, ಹೀಗೆ ಅನೇಕ ಕೃತಿಗಳನ್ನ ಕುವೆಂಪುರವರು ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ಬರೆದು, ಹಾಗೆ ನಾಟಕಗಳನ್ನ ನೀವು ನೋಡಿದ್ರೆ ಬೆರಳಿಗೆ ಕೊರಳ ಅಂತಕ್ಕಂಥದ್ದು, ಸ್ಮಶಾನ ಕುರುಕ್ಷೇತ್ರ, ಜಲಗಾರ, ಹಾಗೆ ಅವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳನ್ನ ನೀವು ಗಮನಿಸೋದಾದ್ರೆ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಈ ಎಲ್ಲವನ್ನು ಬರೆದ್ರೆ ನಿಮ್ಗೆ 2 ಅಂಕಗಳು ಸುಲಭವಾಗಿ ಪಡ್ಕೋಬಹುದು. ಆನಂತರ ನಾಗಚಂದ್ರನ ಬಗ್ಗೆ ನಿಮ್ಗೆ ಕೇಳಿದ್ರೆ ನೋಡಿ, ಕಾಲ 11ನೇ ಶತಮಾನ, ಸ್ಥಳ ವಿಜಯಪುರ ಅಥವಾ ಈಗಿನ ಬಿಜಾಪುರ ಅಂತ ಕರಿತೀವಿ ಅವನ ಸ್ಥಳ. ಹಾಗೇನೆ ಕೃತಿಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ನಾಗಚಂದ್ರನ ಕೃತಿಗಳನ್ನ ನಾವು ನೋಡೋದಾದ್ರೆ ಮಲ್ಲಿನಾಥ ಪುರಾಣ, ಹಾಗೇನೆ ರಾಮಚಂದ್ರ ಚರಿತ ಪುರಾಣ. ಯಾಕೆಂದ್ರೆ ರಾಮಚಂದ್ರ ಚರಿತ ಪುರಾಣ ಯಾಕೆ ನಮ್ಗೆ ಮುಖ್ಯವಾಗುತ್ತಪ್ಪ ಅಂದ್ರೆ, ನಮ್ಗೆ ಆಲ್ರೆಡಿ ಒಂದು ಕಾವ್ಯ ಭಾಗವನ್ನ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂದ್ರೆ ಚಲಿತ ಮಾದುದು ಚಿತ್ತಂ ಅಂತಕ್ಕಂತಹ ಕಾವ್ಯ ಭಾಗ. ಅದನ್ನ ಇಲ್ಲೇನೆ ಆಯ್ಕೆ ಮಾಡ್ಕೊಂಡಿದೀವಿ. ಈ ಒಂದು ಕಾವ್ಯದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಿಮ್ಗೆ ಇಲ್ಲಿ ಉತ್ತರನೂ ಕೂಡ ಇದೆ. ಹಾಗೇನೆ ಅವನಿಗೆ ಇಲ್ಲಿ ನಾಗಚಂದ್ರನಿಗೆ ಒಂದು ಬಿರುದಿದೆ, ಏನಂತಂದ್ರೆ ಅಭಿನವ ಪಂಪ ಅಂತ ಕರಿತಾ ಹೋಗ್ತಾರೆ. ಹಾಗೇನೆ ಅವನು ಯಾರ ಆಶ್ರಯದಲ್ಲಿದ್ದ, ಯಾವ ರಾಜನ ಆಸ್ಥಾನದ ಕವಿಯಾಗಿದ್ದ ಅಂತ ನೋಡೋದಾದ್ರೆ ಚಾಲುಕ್ಯ ಚಕ್ರವರ್ತಿಯ 4ನೇ ಸೋಮೇಶ್ವರನ ಆಸ್ಥಾನದಲ್ಲಿದ್ದ ಅಂತಕ್ಕಂಥದ್ದು. 4ನೇ ಸೋಮೇಶ್ವರನ ಆಸ್ಥಾನದ ಕವಿ ಆಗಿದ್ದ ಯಾರು, ನಾಗಚಂದ್ರ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನೀವು ಇನ್ನು ಸ್ವಲ್ಪ ವಿಚಾರಗಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾಕೆಂದ್ರೆ PUC ಕೇಳಿರ್ತೀರಾ. ಇಲ್ಲಿ ಕದಡದ ಸಲೀಲಂ ಒಂದು ಕಾವ್ಯವನ್ನ ಬರೆದಿದ್ದಾರೆ. ಹಾಗೇನೆ ಇಲ್ಲಿ ಚಲಿತ ಮಾದುದು ಚಿತ್ತಂ ಅಂತಕ್ಕಂಥದ್ದು ಕಾವ್ಯವನ್ನ ಬರೆದಿದ್ದಾರೆ. ಇದನ್ನು ಬೇಕಾದ್ರೆ ನೀವು ಬರೀಬಹುದು, ಯಾಕಂದ್ರೆ ಏನಾದ್ರೂ ಮರ್ತೋದಂತಹ ಸಂದರ್ಭದಲ್ಲಿ.
ನೋಡಿ ಹಾಗೇನೆ ರಾವಣನ ಬಗ್ಗೆ ಕೇಳ್ತಾರೆ. ರಾವಣನ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ನೋಡಿ, ತಂದೆ ಇಲ್ಲಿ ವಿಶ್ರವಸ ಅಂತಕ್ಕಂಥದ್ದು, ಹಾಗೆ ತಾಯಿ ಕೈಕಸಿ ಅಥವಾ ಕೈಕೇಸಿ ಅಂತಾನು ಕೂಡ ಕರೀತಾ ಹೋಗ್ತಾರೆ. ಇಲ್ಲಿ ಹೆಂಡತಿ ಮಂಡೋದರಿ, ಮಗ ಇಲ್ಲಿ ಇಂದ್ರಜಿತು ಅಂತಕ್ಕಂಥದ್ದು. ಹಾಗೇನೆ ಲಂಕೆಯ ಅರಸ ಅಥವಾ ಇಲ್ಲಿ ಲಂಕೇಶ್ವರ ಅಂತಾನು ಕೂಡ ನಾವು ಕರಿತೀವಿ. ಲಂಕೆಯನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ರಾಜ ರಾವಣನಾಗಿದ್ದ ಅಂತಕ್ಕಂಥದ್ದು. ಹಾಗೇನೆ ಇನ್ನು ನಾವು ಗಮನಿಸೋದಾದ್ರೆ, ನಾವು ರಾವಣ ಇಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ತಪಸ್ಸನ್ನ ಮಾಡಿ ಮನುಷ್ಯರ ಹೊರತು ಮತ್ತಾರಿಂದಲೂ ಕೂಡ ನನಗೆ ಸಾವು ಬಾರದಂತೆ ಅಥವಾ ಮರಣ ಬಾರದಂತೆ ಬ್ರಹ್ಮನಿಂದ ವರವನ್ನ ಪಡೆದಂತಹ ಒಬ್ಬ ಮಹಾನ್ ವ್ಯಕ್ತಿ. ಹಾಗೇನೆ ಮಹಾನ್ ಶಿವಭಕ್ತ ರಾವಣ ಅಂತಕ್ಕಂಥದ್ದು. ಹಾಗೇನೆ ಶಿವನಿಂದ ಆತ್ಮಲಿಂಗವನ್ನ ಪಡೆದಂತಹ ಒಬ್ಬ ಮಹಾ ಶಿವಭಕ್ತ ರಾವಣ ಅಂತಕ್ಕಂಥದ್ದು. ಇಷ್ಟನ್ನ ಬರೆದ್ರೆ ನೀನು ರಾವಣನ ಬಗ್ಗೆ ನಿಮ್ಗೆ 2 ಅಂಕಗಳು ಲಭಿಸ್ತವೆ. ಹಾಗೇನೆ ಅಲ್ಲಮ ಪ್ರಭುವಿನ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಮೊದಲಿಗೆ ಚಾಮರಸನ ಬಗ್ಗೆ ಕೇಳ್ತಾರೆ. ಯಾಕೆಂದ್ರೆ ಇವ್ರಿಬ್ರು ಕೂಡ ಒಂದೇ ಪದ್ಯದಲ್ಲಿ ಇರ್ತದ್ರಿಂದ ಕವಿಗಳು ಅದ್ರ ಜೊತೆಗೆ ಮಧ್ಯದಲ್ಲೂ ಕೂಡ ಕೆಲವೊಂದು ಕೇಳ್ತಾರೆ. ನೋಡಿ, ಚಾಮರಸ 14ನೇ ಶತಮಾನ, ಇವನು ಕೂಡ 2ನೇ ಪ್ರೌಢರಾಯನ ಆಸ್ಥಾನದ ಕವಿ ಆಗಿರ್ತಾನೆ. ಚಾಮರಸ 2ನೇ ಪ್ರೌಢರಾಯನ ಅಥವಾ ಇಮ್ಮಡಿ ಪ್ರೌಢರಾಯನ ಆಸ್ಥಾನದ ಕವಿ ಆಗಿರ್ತಾನೆ. ಇವನನ್ನ ವಿರಕ್ತ ಕವಿ ಅಂತ ಕರಿತೀವಿ ಚಾಮರಸನನ್ನ. ಚಾಮರಸ ಭಾಮಿನಿ ಷಟ್ಪದಿಯಲ್ಲಿ ಪ್ರಭುಲಿಂಗ ಲೀಲೆಯನ್ನ ಬರೆದಿದ್ದಾನೆ. ಪ್ರಭುಲಿಂಗ ಲೀಲೆಯನ್ನ ಬರೆದಿರ್ತಕ್ಕಂಥವನು. ಹಾಗೇನೆ ಇವನನ್ನ ವೀರಶೈವ ಕವಿ ಅಂತನೂ ಕೂಡ ನಾವು ಕರಿತಾ ಹೋಗ್ತೀವಿ. ಯಾರನ್ನ? ಚಾಮರಸನನ್ನ ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಅಲ್ಲಮ ಪ್ರಭು. ಸರ್, ಅಲ್ಲಮ ಪ್ರಭು ಎಲ್ಲಿ ಬರ್ತಾರೆ ಸರ್ ಅಂತಂದ್ರೆ, ನೋಡಿ, ಚಾಮರಸ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಪ್ರಭುಲಿಂಗ ಲೀಲೆ ನಮಗೆ ಕಾವ್ಯ ಇರೋದೇ ಅಲ್ಲಮ ಪ್ರಭುವಿನ ಬಗ್ಗೆ. ಅದಕ್ಕೆ ಅಲ್ಲಿ ಅಲ್ಲಮನನ್ನು ಕೂಡ ಕೇಳ್ತಾರೆ. ನೋಡಿ, ಅಲ್ಲಮನ ನಾಟ್ಯದ ವರ್ಣನೆ ನಾನು ತಿಳಿಸಿದ್ದೀನಿ ಪದ್ಯದಲ್ಲಿ, ನೀವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಅಲ್ಲಮ 12ನೇ ಅಲ್ಲಮ ಅಂತ ಕೇಳ್ಬೋದು ಅಥವಾ ಅಲ್ಲಮ ಪ್ರಭು ಅಂತ ಕೇಳ್ಬೋದು, ಇಬ್ಬರು ಒಂದೇನೆ. 12ನೇ ಶತಮಾನ, 12ನೇ ಕಾಲ, 12ನೇ ಶತಮಾನ, ಸ್ಥಳ ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಅಂತಕ್ಕಂಥದ್ದು. 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು. ಯಾರು? ಅಲ್ಲಮ ಪ್ರಭುಗಳು. ಹಾಗೇನೆ ಇವರ ಅಂಕಿತ ನಾಮವನ್ನ ನಾವು ನೋಡೋದಾದ್ರೆ ಗುಹೇಶ್ವರ. ಅಲ್ಲಮನ ಅಂಕಿತ ನಾಮ ಗುಹೇಶ್ವರ. ಹಾಗೇನೆ ಬೆಡಗಿನ ವಚನಗಳನ್ನ ಹಲವಾರು ಬೆಡಗಿನ ವಚನಗಳನ್ನ ಬರೆದಿದ್ದಾರೆ. ಸುಮಾರು ವಚನಗಳನ್ನ ಇವರು ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಚಂಪು ಕೇಳ್ತಾರೆ. ಈ ಚಂಪುವಿನ ಬಗ್ಗೆ ನಾವು ನೋಡೋದಾದ್ರೆ, ನೋಡಿ, ಚಂಪು ಎಂಬುದು ಒಂದು ವಿಶಿಷ್ಟ ಕಾವ್ಯ ಪ್ರಕಾರ ಅಂತಕ್ಕಂಥದ್ದು. ಚಂಪು ಎಂಬುದು ಒಂದು ವಿಶಿಷ್ಟ ಕಾವ್ಯ ಪ್ರಕಾರ. ಗದ್ಯ ಪದ್ಯಗಳನ್ನ ಎರಡೂ ಒಳಗೊಂಡ ದೀರ್ಘವಾದ ಕಾವ್ಯವೇ ಚಂಪು ಅಂತಕ್ಕಂಥದ್ದು. ಗದ್ಯ ಪದ್ಯಗಳನ್ನ ಎರಡೂ ಒಳಗೊಂಡಂತದ್ದು ಯಾವ್ದಪ್ಪ ಅಂದ್ರೆ ಚಂಪು ಕಾವ್ಯ. ಹಾಗೆ ಚಂಪುವಿನಲ್ಲಿ ಗದ್ಯಕ್ಕಿಂತ ಪದ್ಯವೇ ಹೆಚ್ಚಾಗಿರುತ್ತದೆ ಅಂತಕ್ಕಂಥದ್ದು. 10ನೇ ಶತಮಾನವನ್ನ ಚಂಪು ಸಾಹಿತ್ಯ ಕಾಲ ಅಂತನೂ ಕೂಡ ಕರೀತಾರೆ. ಪ್ರಾಚೀನ ಕೃತಿ ಹಾಗೆ ಇಲ್ಲಿ ಸಾಹಿತ್ಯಗಳು ಚಂಪು ರೂಪದಲ್ಲಿವೆ ಅಂತಕ್ಕಂಥದ್ದು. ಪಂಪ ಕವಿಯು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಗಳು ಕೂಡ ಚಂಪುವಿನಲ್ಲಿ ರಚಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಹಾಗೇನೆ ಪಂಪ, ಪೊನ್ನ, ರನ್ನ ಇವರ ಕೃತಿಗಳು ಅಥವಾ ಇವರ ಕಾವ್ಯಗಳು ಚಂಪುವಿನಲ್ಲಿ ರಚನೆಯಾಗಿವೆ. ಇವರನ್ನ ಚಂಪು ಕವಿಗಳು ಅಂತನೂ ಕೂಡ ಕರಿತಾ ಹೋಗ್ತಾರೆ. ನೋಡಿ, ಇದಿಷ್ಟು ನಮಗೆ 8 ಅಂಕದ ಟಿಪ್ಪಣಿಗಳು ಕೇಳಿದ್ರೆ ನಿಮ್ಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ. ಕೇಳಿ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ. ಪರೀಕ್ಷೆಯಲ್ಲಿ ಕೇಳ್ತಾರೆ ಈ ಟಿಪ್ಪಣಿಗಳನ್ನ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ತಿಳಿಸ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.